ದರ್ಶನ್ ಸರ್ಗೆ ಇಷ್ಟೊಂದು ಮೋಸ ಆಗಬಾರ್ದಾಗಿತ್ತು. ಅವರು ಏನು ಪವಿತ್ರ ಗೌಡ ಅವ್ರ ಸಂಬಂಧ ಅದು ಏನೇನಿತ್ತೋ ಅದು ಸೆಕೆಂಡ್ರಿ, ಇಡೀ ಇದಕ್ಕೆ ಗೊತ್ತಿತ್ತದು. ಆದ್ರೆ ಅವರು ಈ ಕೊಲೆ ಆಯ್ತಲ್ಲ, ಅವರು ಕೆಟ್ಟದಾಗೆ ಅಶ್ಲೀಲೆ ವಿಡಿಯೋಸ್ ಎಲ್ಲ ಕಳಿಸಿ ಇದು ಮಾಡಿದ್ದಾರೆ. ಇದರಲ್ಲಿ ಎರಡು ಕಡೆನೂ ತಪ್ಪಿದೆ, ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ಅದನ್ನೊಂದು ಸ್ವಲ್ಪ ನೋಡಿ ನೀವು ಒಂದು ಇದಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಆದರೂ ಸರ್ ಈಗ ಎಷ್ಟೋ ಜನನೂ ಇದ್ದಾರೆ, ಎಲ್ಲ ಪೊಲಿಟಿಷಿಯನ್ಗೆ ಮೂರು ಜನ ಎಂತಿದ್ದಿರ್ತಾರೆ, ಎಲ್ಲರಿಗೂ ಇದ್ದೇ ಇರ್ತಾರೆ. ಇದ್ಯಾವುದು ದೊಡ್ಡ ಇದಲ್ಲ ಆಯಿತಾ. ದುಡ್ಡಿರೋರು 3 ಜನನೂ ಕಟ್ಕೋತಾರೆ, 4 ಜನನೂ ಕಟ್ಕೋತಾರೆ. ಅದನ್ನೆಲ್ಲ ನಾವು ಹೊರಗಡೆ ತೆಗಿಯೋಕ್ಕಾಗಲ್ಲ ಆಯಿತಾ. ಅದು ಅವರು ನೋಡ್ಕೊಂಡು ಇದು ಮಾಡಿಕೊಂಡು ಅವರು ವಿಡಿಯೋದಲ್ಲಿ ಈ ಥರ ಎಲ್ಲ ಹಾಕಬಾರ್ದಾಗಿತ್ತು. ಏನೋ ಎದುರಿಸೋಕೆ ಹೋಗಿದ್ದಾರೆ, ಅವರು ನಿಜವಾಗ್ಲೂ ಮರ್ಡರ್ ಮಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೂ ಏನಂತ ಆ ಪರಿಸ್ಥಿತಿಲಿ ಹೇಗಿತ್ತೋ ಯಾವ ಥರ ಇತ್ತು ಅಂತ ನೋಡಿ ವಿಚಾರಿಸಿ ಅವರು ಪರ್ಸ್ನಲ್ ಅದು. ಇವಾಗ ನಾವು ಹೋಗ್ಬಿಟ್ಟು ಹೇಳ್ಬಿಟ್ಟು ಸರ್ ನೀವು ಯಾಕೆ 2ನೇ ಮದುವೆ ಆಗ್ತಿದ್ದೀರಾ 3ನೇ ಮದುವೆ ಆಗ್ತಿದ್ದೀರಾ ಅಂದರೆ ನಮ್ಮನ್ನು ಕೇಳ್ತಾರ? ಅವರು ಕೇಳಲ್ಲ. ಈಗ ನಾವೇ ಪಬ್ಲಿಕ್ಕಲ್ಲೇ ಇಬ್ಬರಿಬ್ಬರನ್ನ ಮದುವೆ ಮಾಡ್ಕೊಂಡಿರೋರು ಇದ್ದಾರೆ ಇಲ್ವಾ. ಕೂಲಿ ಸಂಬಳ ತಗೊಳ್ಳೋರು 2 ಮದುವೆ ಮಾಡ್ಕೊತಾರೆ. ನನ್ನ ಇಷ್ಟ ಅದು, ನೀವು ಯಾಕೆ ಕೇಳೋಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಅವರು. ಆ ಥರ ಪರ್ಸ್ನಲ್ ಆಗಿ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ಯಾವತ್ತೇ ಆಗಿ. ದರ್ಶನ್ ಅವರು ಈ ಕನ್ನಡ ಇಂಡಸ್ಟ್ರಿ ಬ್ಯಾನ್ ಮಾಡಬೇಕು ಅಂತ ಇದೆ, ಅದು ನಿಮ್ಗೇನು ಅನ್ಸುತ್ತೆ? ಅದು ಮಾಡಬಾರ್ದು ಸರ್, ತಪ್ಪು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಪರ್ಸ್ನಲ್ ಇದಕ್ಕೂ ಸಿನಿಮಾ ಇದಕ್ಕೂ ಸಂಬಂಧ ಇಲ್ಲ, ಮಾಡಬಾರ್ದು. ದರ್ಶನ್ ಅವ್ರಿಗೆ ಬ್ಯಾನ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಲಾಸ್ ಆಗುತ್ತಾ? ಆಗ್ಬೋದು.